वन्य सर्वजगद्गुरु ताहिमां जगदाराध्य विश्वाराध्य कुरुद्भवः यस्य स्मरणमात्रेण ಋಣಾನ್ಮುಕ್ತಿಕರಸ್ಥಿತಾಃ ತಮ್ಮ ಒಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದಿರು ಪ್ರತಸ್ಮರಣೆಗಳನ್ನು ಸ್ಮರಿಸಿಕೊಂಡು ಕ್ಷೇತ್ರದ ಪುಣ್ಯ ಪುರುಷರು ಕೃತಪುರುಷರಾದಂತಹ ವಿಶ್ವಾರಾಧ್ಯರನ್ನು ನೆನೆದು ವಿಶ್ವಾರಾಧ್ಯರ ಪುಣ್ಯ ಪ್ರಾಂಗಣದಲ್ಲಿ ಮೂರ್ತ ಸ್ವರೂಪಗಳಾದಂತಹ ಬಗಲಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರೆಯವರವರ ದಿವ್ಯ ಬೆಳಕಿನಲ್ಲಿ ಪವಿತ್ರವಾದಂತಹ ಗುರು ಪುಷ್ಯಾಮೃತ ಯೋಗದ ಪುಣ್ಯ ಸಂದರ್ಭದಲ್ಲಿ ಈ ಮೊದಲು ನಿಮ್ಮನ್ನು ಉದ್ದೇಶಿಸಿ ವಿಚಾರಗಳನ್ನು ಹಂಚಿಕೊಂಡಂತಹ ಮಠದ ಪೂಜ್ಯರಾದ ಶಿವಶೇಖರ ವಿಶ್ವಾರಾಧ್ಯ ಸ್ವಾಮಿಗಳವರೆಗೂ ಶ್ರೀಮಠದ ಪಂಡಿತರು ಆಸ್ಥಾನ ವಿದ್ವಾನರು ಆದಂತಹ ಬಸವರಾಜ ಶಾಸ್ತ್ರಿಗಳು ಎಲೆಕೂಡಲಿಗೆ ಶಹಪೂರ್ ಅವರಿಗೂ ಗುರುವಾರದ ನಿಮಿತ್ತವಾಗಿ ದರ್ಶನಾರ್ಥಿಯಾಗಿ ಬಂದಂತಹ ವಿಶ್ವಾರಾಧ್ಯ ಸಂತತಿಯವರಿಗೂ ಮತ್ತು ಆಗಮಿಸಿದ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೇವರಿಗೆ ಶರಣ. ಅರ್ಧರಾತ್ರಿಯಲ್ಲಿ ಎನ್ನುವುದವರೆಲ್ಲ ಗೌತಮ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗೋರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗೋರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಶಿವಯುಗಳಾಗೋರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವವರನ್ನ ಸ್ವತಂತ್ರ ದೇವ ಸಿದ್ದೇಶ್ವರ ನಿನ್ನ ಹೆಸರುಗಳವರೆಲ್ಲ ನೀನಾಗುವವರಿನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳೆನ್ನದೇ ಮಾನವ ಸಮಾಜವನ್ನ ಒಂದು ಮುಖವಾಗಿ ಕರೆದುಕೊಂಡು ಹೋದಂತಹ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಹೋಗಿ ನಿಂತಂಥವರು ವಿಶ್ವಾರಾಧ್ಯರು. ಅವರ ದಿವ್ಯ ಪ್ರಕಾಶದಲ್ಲಿ ಇವತ್ತಿನ ದಿವಸ ಪಂಡಿತರಾದ ಶಾಸ್ತ್ರಿಗಳವರು ಹೇಳಿದಂತೆ ಗುರು ಪುರುಷಾಮೃತ ಯೋಗ ಅಂತ ಹೇಳಿದ್ರು. ಯೋಗ ಯೋಗ ಅಂತ ತಿಳ್ಕೊಂಡ್ರೆ ಕೂಡತಕ್ಕಂಥದ್ದು ಅಂತ ಹೇಳ್ತಾರೆ. ಎಲ್ಲಾ ನಕ್ಷತ್ರಗಳು ಇದ್ದರೂ ಕೂಡ, ವಾರದ 7 ದಿನ ಇದ್ದರೂ ಕೂಡ ನಕ್ಷತ್ರ ಗುರುವಾರ ದಿನ ಬರತಕ್ಕಂಥದ್ದಕ್ಕೆ ಬಹಳ ವಿಶೇಷ ಅಂತ ಹೇಳಿದ್ರು. ಅಂಥದ್ದಲ್ಲಿ ಪುಷ್ಯ ನಕ್ಷತ್ರ ಇವತ್ತು ಗುರುವಾರ ದಿವಸ ಬಂದದ್ದಕ್ಕಾಗಿ ಅದರಲ್ಲಿ ಅಧಿಕ ಮಾಸ ಅಂತ ತಿಳ್ಕೊಂಡು ಹೇಳಿದ್ರೆ ಕೇವಲ ದೇವರ ದರ್ಶನ, ತೀರ್ಥಯಾತ್ರೆಗಳ ದರ್ಶನ, ಕ್ಷೇತ್ರ ದರ್ಶನಕ್ಕಾಗಿ ಮೀಸಲಿಟ್ಟಂತ ಈ ತಿಂಗಳು ಅಂತ ಹೇಳುವಂತವರಾಗ್ತಾರೆ. ಅಂತ ಅಧಿಕ ಮಾಸದಲ್ಲಿ ಅದರ ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥ ಅಧಿಕ ಮಾಸದ ಈ ವಾರದಲ್ಲಿ ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಯವರೆಗೆ ಒಂದು ಪಕ್ಷ, ಹುಣ್ಣಿಯಿಂದ ಅಮಾವಾಸ್ಯರಿಗೆ ಮತ್ತೆ ಒಂದು ಪಕ್ಷ ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರೆ. ಅದರಲ್ಲಿ ಏರುತಕ್ಕಂಥ ಪಕ್ಷ ಅಂದ್ರೆ ಶುಕ್ಲ ಪಕ್ಷ ಅಂತ ಹೇಳ್ತಾರೆ. ಕೃಷ್ಣ ಪಕ್ಷ ಅಂದ್ರೆ ಹುಣ್ಣಿಯ ನಂತರ ಮತ್ತೆ ಅಮಾವಾಸ್ಯೆ ಬರತಕ್ಕಂಥದ್ದು ಕೃಷ್ಣ ಪಕ್ಷ. ನಮ್ಮದು ನಿಮ್ಮದು ಕಾಲದ ಯೋಗ ಎಂತದಂತ ಕೇಳಿದ್ರೆ ಇವತ್ತು ಏರುವಂತಹ ದಿನಗಳಲ್ಲಿ ಅಧಿಕ ಮಾಸದ ಶುಭ ಪ್ರಸಂಗದಲ್ಲಿ ಗುರುವಾರ ದಿವಸ ಈ ಪುಷ್ಯ ನಕ್ಷತ್ರ ಬಂದ್ರೆ ಅದನ್ನು ನಮ್ಮ ನಿಮ್ಮ ಯೋಗ ಅಂತ ನಾವೆಲ್ಲರೂ ಕೂಡ ತಿಳ್ಕೋಬೇಕು. これから ಅಂಥ
ಗುರುವಿನ ನಾಮಸ್ಮರಣೆ ಮಾಡಬೇಕು. ಇವತ್ತ ಗುರುವಿನ ಬಗ್ಗೆ ದರ್ಶನ ಮಾಡ್ಕೋಬೇಕು. ಯಾವುದೇ ಒಳ್ಳೆಯ ಕಾರ್ಯ ಮಾಡಿದ್ರೆ ಬಹಳ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ಹೇಳುವಂತವರಾಗ್ತಾರೆ. ಇವತ್ತು ಯಾವುದೇ ಭೂಮಿ ಖರೀದಿ ಮಾಡ್ರಿ, ಬಂಗಾರ ಖರೀದಿ ಮಾಡ್ರಿ, ವಸ್ತು ಒಡೆಗಳನ್ನು ಖರೀದಿ ಮಾಡ್ರಿ, ಏನು ಖರೀದಿ ಮಾಡಿದ್ರು ಕೂಡ ಅಕ್ಷಯವಾಗಿ ಬೆಳ್ಕೊಂಡು ಅಂತಂದ್ರೆ ಅದಕ್ಕೆ ಕ್ಷಯ ಅನ್ನುವಂಥದ್ದಿಲ್ಲ. ಕ್ಷಯ ಅಂದ್ರೆ ಕರಗುವಂಥದ್ದು, ಅಕ್ಷಯ ಅಂದ್ರೆ ಕರಗದೆ ಬಹಳ ದೊಡ್ಡದಾಗುವಂತಕ್ಕಂಥದ್ದಕ್ಕೆ ಇದು ಗುರುಕುಶಾಮೃತ ಯೋಗ ಅಂತ ಹೇಳ್ಕೊಂಡು ಹೇಳ್ತಾರ. ಅಂತ ಯೋಗ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರಿಗೂ ಬಂದದಂತಂದ್ರೆ ವಿಶ್ವಾರಾಧ್ಯರ ಗುರುದರ್ಶನ ತೆಗೆದುಕೊಂಡದಕ್ಕೆ ನಮ್ಮ ಸಾರ್ಥಕ ಆಯ್ತು ಬದುಕು ಅಂತ ನಾವು ಅರ್ಥ ಇಟ್ಟುಕೊಳ್ಬೇಕಾಗ್ತದೆ. ಅಂತ ಒಂದು ವಿಚಾರದಲ್ಲಿ ಇವತ್ತು ಅಧಿಕ ಮಾಸ ಅಂದ ತಕ್ಷಣ ಶಾಸ್ತ್ರಿಗಳು ಹೇಳಿದರು, ಪೂಜ್ಯ ಸ್ವಾಮಿಗಳವರನ್ನು ಕೇಳಿದ್ರು, ಇಲ್ಲಿ ದೇವರ ದರ್ಶನ ಆಗ್ತದ, ಗುರುಗಳ ದರ್ಶನ ಆಗ್ತದ ಅಂತ ಹೇಳಿದ್ರು. ದೇವರ ದರ್ಶನ ಮತ್ತು ಗುರು ದರ್ಶನ ಅನ್ನೋದಕ್ಕಿಂತ ತಂದೆ ತಾಯಿ ದರ್ಶನ ಅನ್ನುವಂಥದ್ದು ಬಹಳ ಸೂಕ್ತ. ಯಾರು ತಂದೆ ಯಾರು ತಾಯಿ ಅಂತ ಕೇಳಿದ್ರೆ ಗುರು ತಂದೆ, ದೇವರು ತಂದೆ, ಗುರು ತಾಯಿ. ಇವತ್ತು ನೀವು ಲೌಕಿಕದಲ್ಲಿ ನೀವು ಪ್ರಪಂಚದಲ್ಲಿ ಗಂಡ ಹೆಂಡತಿರುತ್ತೇನೆ ಅಂತ ಒಂದು ಮಗುವಿಗೆ ತಂದೆ ತಾಯಿ ಆಗಿರ್ತೀರಿ. ತಂದೆ ತಾಯಿ ಆದ ನಂತರ ಮಗುವಿಗೆ ಸಣ್ಣ ಮಗ ಬಹಳ ಅಪ್ತರತೆಯಿಂದ ಉಂಟಿರ್ತದೆ, ಬಹಳ ಪ್ರೀತಿಯಿಂದ ಉಂಟಿರ್ತದೆ. ಹುಟ್ಟಿದಂತಹ ಮಗು ತಂದೆ ಒಂದೇ ಮಗ ಹಾಡ್ದೇನೆ ತಿಳ್ಕೊಂಡು ಬಹಳ ಪ್ರೀತಿ ಮಾಡ್ತಿರ್ತಾನ, ಬಹಳ ಎದುವಂತಿರ್ತಾನ, ಅಪ್ಪುವಂತಿರ್ತಾನ. ಅಂತಹ ಸಂದರ್ಭದಲ್ಲಿ ಆ ಕೂಸಿನ ಏನ್ ಮಾಡ್ತಾನಂದ್ರ ದಿನಾಲು ಹೊರಗೆ ಹೋದ್ನಾಗ ಎದ್ದು ದಲ್ಲೆ ಕೊಡ್ತಾನ, ಮುದ್ದಾಡ್ತಿರ್ತಾನ, ಬಾ 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 ಅಪ್ಪ ಅಂತಾನ, ಏನೇನೋ ಅಂತಾನ, ರಾಜ ಅಂತಾನ, ಏನೇನೋ ಅಂತಿರ್ತಾನ. ಅಂತ ಪ್ರೀತಿಯಿಂದ ಅಪ್ಪಿಕೊಂಡು ಅವನು ಕೆಳಗಿಟ್ಟು ಹೋಗುವಂತ ಆಗ್ತಾನ. ಅಂತ ಒಂದು ಮಗ ಒಂದ್ ದಿವಸ ಮಗ ತಂದೆ ಆಫೀಸ್ಗೆ ಹೊಂಟಿರ್ತಾನ, ಮಗ ಏನೋ ಹೊಲಸು ಮಾಡ್ಕೊಂಡು ಬಂದು ಅಪ್ಪ 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 ಅಂತ ತಿಳ್ಕೊಂಡಿದ್ದಾಗ ಏನೋ ತಂದೆ ಅನ್ನೋಂತಾನೆ ಚೀಟಿ ಸ್ವಲ್ಪ ದೂರ ಸರಿ ಅಂತ ತಿಳ್ಕೊಂಡು ಹೇಳ್ತಾನ. ತಂದೆ ಅಂತಾನ, ತಾಯಿ ಅನ್ನಂಗಿಲ್ಲ. ತಂದೆ ಅಂತಾನ, ತಾಯಿ ಅನ್ನಂಗಿಲ್ಲ. ತಂದೆ ಅಂತಾನ, ತಾಯಿ ಅನ್ನಂಗಿಲ್ಲ. ನಿನ್ನೆ ಒಂದು ದಿವಸ ನಾವು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಸವರಾಜ ಶಾಸ್ತ್ರಿಗಳು ಒಂದು ಮೊಬೈಲ್ದಾಗ ಒಂದು ಸನ್ನಿವೇಶ ತೋರಿಸಿದ್ರು. ಏನಂದ್ರೆ ಇವತ್ತು ಮಕ್ಕಳಿಗೆ ಡೈಪರ್ಸ್ ಅಂತ ಹಾಕ್ತಾರದ, ಏನಾದ್ರು ಹೊಸ ಮಾಡ್ಕೋಬಾರ್ದು, ಏನೋ ತಗೊಂಡಾದ್ರೆ ಅದು ಒಳಗೆ ಮಾಡ್ತಾರೆ ಅಂತ ತಿಳ್ಕೊಂಡು ಹಾಕಿರ್ತಾರ. ತಾಯಿ ಅದನ್ನ ಬಿಚ್ಚಿ ಹಿಂಗೇನೋ ಮಾಡ್ಕೊಳಕ್ ಬಂದಿರ್ತಾರ, ಮಗು ಏನೋ ಹಿಡ್ಲಕ್ಕೆ ಹೋಗ್ತದ. ತಾಯಿ ಏನ್ ಮಾಡ್ತಾರ, ಆ ಡೈಪರ್ ಬಾಯಿಗೆ ಹಿಡ್ಕೊಂಡು ಮಗುವಿಗೆ ಎತ್ಕೊತಾರ. ಅಂದ್ರೆ ನನ್ನ ಮಗ ಹೊಲಸು ಮಾಡ್ಯಾನ, ಇದು ನನ್ನ ಬಾಯಿಗೆ ಹಚ್ಚಬೇಡ ಅಂತ ಕಲ್ಪನೆ ಇಲ್ಲ. ಅದರಂತ ವಾತ್ಸಲ್ಯ, ಅದರಂತ ಪ್ರೀತಿ ಜಗತ್ತಿನಾಗ ಎಲ್ಲಾ ಬಂಧುಗಳಿಗಿಂತ ಮಗುವಿಗೆ ತಾಯಿ ಅಂತ ಬಂದು ಜಗತ್ತಿನಾಗ ಎಲ್ಲಿ ಸಿಗಕ್ಕಿಲ್ಲ. ಅಂತ ತಾಯಿ ಏನ್ ಮಾಡ್ತಾರಂದ್ರೆ ಮಗುವಿಗೆ ಅಂತಪ್ಪ ತಂದೆ ಬಿಟ್ಟೆ ತೆಗಿ ಹೊಸತೆಗಿ, ನಾನು ಆಫೀಸ್ ಕೊಂಟೀನಿ, ನಾನು ವ್ಯವಹಾರ ಕೊಂಟೀನಿ, ಇಂಥದ್ದು ಕೊಟ್ಟಿನಿ ನೋಡಿ ಹೊಲಸಾಗ್ಯದ ಅಂತ ತಿಳ್ಕೊಂಡ ತಾಯಿ ಏನ್ ಮಾಡ್ತಾರ, ಅದೇ ಹೊಲಸು ಮಾಡಿದಂತ ಮಗನಿಗೆ ಎದಿಗೆ ಹಚ್ಕೊಂತಾರ. ಬಾಪ ಬಾ ನಿಮ್ಮ ಅಪ್ಪ ಹಂಗ ಹೊಲಸು ಮಾಡ್ಕೊಂಡಿದಲ್ಲ, ಎದ್ಕೊಂತಿಲ್ಲ ಅಂತ ತಿಳ್ಕೊಂಡು ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಸ್ವಚ್ಛ ಮಾಡಿ ಹೊಸ ಬಟ್ಟೆ ಹಾಕಿ ಮತ್ತು ತಂದೆಯಿಂದ ಬಂದು ಮುಂದೆ ಬಿಟ್ಟಾಗ ನಮ್ಮಪ್ಪ ಬೈದಾನ ಅನ್ನುವಂಥ ಕಲ್ಪನೆ ಇಲ್ಲ, ನಮ್ಮಪ್ಪ ನನ್ನನ್ನು ಆ ಸಮಯದಲ್ಲಿ ತಿರಸ್ಕಾರ ಮಾಡ್ಯಾನ ಅನ್ನುವಂಥ ಕಲ್ಪನೆ ಇಲ್ಲ, ಮತ್ತು ನನ್ನ ಅಪ್ಪನ ಕಂಡೆ ಅನ್ನುವಂಥ ಒಂದು ಭಾವನೆಯಲ್ಲಿ ಮಗ ನಕ್ಕೋಂತ ಅಂಬೆಗಾಲಿಟ್ಕೊಂಡು ಹೋದ ತಂದೆ ಅಂತನ, ಆ ಬಾಪ ಬಾಪ ರಾಜ ಅಂತ ತಿಳ್ಕೊಂಡು ಎದ್ಕೊಂಡು ಅದಕ್ಕೆ ಮುಂದೆ ಕೊಟ್ಟು ಮತ್ತೆ ತಲೆಗಿಸುವಂತವನಾಗ್ತಾನ. ಇದು ಏನಂತ ಕೇಳಿದಾಗ ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹಿ ತಿಷ್ಟಂತೆ ತಸ್ಕರ ಜ್ಞಾನಾಪರಾರಂಥ ಮಿದಂ ಶರೀರ. ಅಂದ್ರೆ ತಂದೆಯನ್ನು ಕಳ್ಕೊಳ್ಳುವಂತ ಒಂದು ಯೋಗದಲ್ಲಿ ಹೊಲಸು ಮಾಡ್ಕೊಂಡಿರ್ತೀವಿ ನಾವೆಲ್ಲ. ಹೊಲಸು ಮಾಡ್ಕೊಂಡಾಗ ಇವತ್ತು ಒಬ್ಬವ ತಂದೆಗೆ ಬಹಳ ಆರಾಮಿದ್ದಿದ್ದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ತಂದವರು ಹೇಳಕತ್ರ ಒಬ್ಬ ಡಾಕ್ಟರ್ ಕರ್ಕೊಂಡು ಬಂದ್ರೆ ಮಗನಿಂದ ಈ ಸಂದರ್ಭ ಉಳಿತಾನೆ ನಿಮ್ಮಪ್ಪ ಅಂದಾಗ ಹೇಳಿಬಿಟ್ರೆ ಹುಡ್ಕೊಂತ ಡಾಕ್ಟರ್ ಕರ್ಕೊಂಬರ್ರಿ ಅಂತ ತಿಳ್ಕೊಂಡಂದ ತಾಯಿ ಅಂತ ಹೊಡ್ಕೊಂತಂದ್ರ ಆ ಹೊಡ್ಕೊಂತ ಬಾದ ಅಲ್ಲಿ ಹೋಗೋದ್ರಾಗ ಒಂದು ಬಜಾರ್ ನಡೆದಿತ್ತು. ಏನ್ ನಡೆದಂತ ನೋಡಿದ, ಅಲ್ಲಿ ಒಂದು ಸಂತಿ ಇತ್ತು, ಏನೋ ಬಾರಿಸ್ತಿದ್ರು, ಕೋತಿ ಕುಡಿಸ್ತಿದ್ರು, ಡಂಬರಾಟ ಮಾಡುತ್ತಿದ್ರು. ಆ ಡಂಬರಾಟ ನೋಡ್ಕೊಂತ ನಿಂತ ಸಮಯ ಆದದ್ದೇ ಗೊತ್ತಾಗ್ಲಿಲ್ಲ. ಸ್ವಲ್ಪ ಅವರ ಆಟ ಮುಗಿದ್ರಾಗ ಇವ್ನಿಗೆ ಎಚ್ಚರ ಆಯ್ತು, ಓಹೋ
ಮನ್ಯಾಗ ನಮ್ಮ ಅಪ್ಪಗೆ ಆರಾಮಿಲ್ಲ, ಅಪ್ಪಗ ಆರಾಮ ಮಾಡಿಸ್ರೆ ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು ನಾ ಬಂದೀನಿ ಅಂತಂದ್ರ ಎಂತ ತಪ್ಪು ಮಾಡಿದೆ ಅಂತ ದುಡ್ಕೊಂಡು ಡಾಕ್ಟರ್ ಕರ್ಕೊಂಡು ಮನೆಗೆ ಹೊಡ್ಕೊಂಡು ಅದ ಸಮಯ ಮೀರಿತ್ತು. ಮನೆ ಮುಂದೆ ನಿಂತಿದ್ರು. ಯಾಕಂತ ಕೇಳಿದಾಗ ಎಲ್ಲರೂ ಹೇಳಿದ್ರು, ಹುಚ್ಚ ತಕ್ಷಣ ಹೋಗಿ ಕರ್ಕೊಂಡ್ಬಂದ ನಿಮ್ಮ ಅಪ್ಪ ಕುಳಿತಿದ್ದವು ಅಲ್ಲಿ ನಡೆಯುವಂತ ಡಂಬರಾಟ ನೋಡ್ಕೋತ ನಿಂತದಕ್ಕೆ ನಿಮ್ಮ ಅಪ್ಪನ ಕಳ್ಕೊಂಡಿರೋ ಅಂತ ನನ್ನ ಜನರಂತ. ಅಂದ್ರೆ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ನಾ ಪೂರ್ವದಲ್ಲಿ ಹೇಳಿದಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹರಿಷಡ್ ರಜಕಗಳನ್ನುವಂತ ವ್ಯವಹಾರದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ನಮ್ಮನ್ನ ನಾವು ಮರೆತು ತಂದೆಯನ್ನು ಮರಿತೀವಿ, ದೇವರನ್ನು ಮರಿತೀವಿ, ಗುರುವಿನ ಮರಿತೀವಿ, ಎಲ್ಲರನ್ನ ಮರೆತಂತ ಸಂದರ್ಭದಲ್ಲಿ ತಾಯಿಯಾದಂತಹ ಗುರು ಏನ್ ಮಾಡ್ತಾರಂತ ನಿಮ್ಮನ್ನು ಕರೆದು ಮನದ ಮೈಲಿಗೆಯನ್ನು ಕಳೆದು, ಮನೆಯ ಮೈಲಿಗೆಯನ್ನು ಕಳೆದು ನಿನ್ನನ್ನು ಸ್ವಚ್ಛ ಮಾಡಿ, ನೋಡಪ್ಪ ನಿಮ್ಮ ಅಪ್ಪ ವಿಶ್ವರಾಜನ ಹತ್ತಿರ ಬಂದಿದ್ದಿ, ಅಪ್ಪನ್ನು ಕೂಡು ಅಂತ ತಿಳ್ಕೊಂಡು ತಂದೆ ತೋರಿಸಿದಾಗ ವಿಶ್ವರಾಜರು ಬಾರಪ್ಪ ನನ್ನ ಮಗ ಅಂತ ತಿಳ್ಕೊಂಡು ಗಂಡ ಅಂತ ತಿಳ್ಕೊಂಡು ಎದುಕೊಂಡು ಮುಂದೆ ಮಾಡಬೇಕಂತ ಅಂತ ತಂದೆ ಮತ್ತು ತಾಯಿ ಅದಕ್ಕೆ ಹೇಳ್ತಿರ್ತಾರೆ, ಬದಲಿಕದ ಹಾಡ್ತಿರ್ತಾರೆ, ಗುರುವಿನ ಕೂಡಿದ್ದೇನೆ ಅಂತ ಕೇಳ್ತಿ ಅರಿವಿನ ಮನೆಯಲ್ಲಿ 108 ನಾಯಿ ಬಗಳಿದರೇನೋ ಗುರುವಿನ ಕೂಡಿದೆ ನಾವು. ಗುರುವಿನ ಕೂಡಿದಿನ ಅನ್ನತಕ್ಕಂಥ ಅರ್ಥ ಏನಂತ ಕೇಳಿದ್ರ ಎಲ್ಲಾನು ಬರುತ್ತೆ, ಅವನೊಬ್ಬನು ಹಿಡ್ಕೊಂಡೆ ಅಂತ ಒಂದು ವಿಚಾರದಲ್ಲಿ ಇವತ್ತು ಪವಿತ್ರವಾದಂತ ಗುರು ಪುರುಷಾಮೃತ ಯೋಗದ ನಾವು ಅದರಲ್ಲಿ ಅಧಿಕ ಮಾಸದಲ್ಲಿ ಬರತಕ್ಕಂಥ ಗುರು ಪುರುಷಾಮೃತ ಯೋಗ ದಿವಸ ನೀವೆಲ್ಲ ವಿಶ್ವರಾಜನ ದರ್ಶನ ತಗೊಂಡ್ರಿ, ಬಗಳಾಂಬಿಕಾ ದರ್ಶನ ತಗೊಂಡ್ರಿ. ಇನ್ನೊಂದು ಏನು ಇಲ್ಲಿ ನಮಗೆ ಸಿಗ್ತದಂತ ಕೇಳಿದ್ರೆ ನಮಗೆ ಏನು ಬೇಕಾದ್ರೂ ಸಿಗ್ತದೆ. ಅದ್ಯಾಂಗ್ರಿ ಅಂತ ಕೇಳಿದ್ರೆ ಬದುಕಿನ ಐಚ್ಛಿಕೆಗಳು ಅಂತ ತಿಳ್ಕೊಂಡಿರ್ತಾವ, ಯಾವುದೇ ಇರಲ್ಲ. ಹೊಲ ಮನಿ ಹೌದು ಅಲ್ಲ, ವಿದ್ಯೆ ಸಂಪತ್ತು ಜ್ಞಾನ ಬಂದಂತ ಆಪತ್ತು ದೂರ ಆಗುವಂಥದ್ದು, ಕಷ್ಟ ಕಾರ್ಪಣ್ಯಗಳು ಕಳೆಯುವಂಥದ್ದು, ಸುಖ ಸಮೃದ್ಧಿಯನ್ನು ಸಿಗುವಂಥದ್ದು, ಶಾಂತಿ ಸೌಹಾರ್ದತೆಯನ್ನು ಸಿಗುವಂಥದ್ದು, ಅವೆಲ್ಲವುಗಳು ಕೂಡ ಎದರಲ್ಲಿ ಅಡುಕಾಗಿರ್ತಾವ ಅಂತ ಕೇಳಿದ್ರೆ ಅಣಿಮಾದಿ ಸಿದ್ಧಿಗಳಲ್ಲಿ ಕೂಡಿಕೊಂಡಿರುವಂಥವು ಆಗ್ತಾವ. ಶಾಸ್ತ್ರಗಳು ಹೇಳಿದ್ರು, ಅಣಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ರಾಕ್ಷಕ ಸಿದ್ಧಿ, ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಂದ್ರೆ ಅಣಿಮಾ ಸಿದ್ಧಿ ನಿಮ್ಮೆಲ್ಲ ಕಾಣ್ತೀವಿ ನಿಮ್ಮೆಲ್ಲ ಗುಡಿಯಾಗ ನಿಮ್ಮ ಕ್ಷೇತ್ರದಲ್ಲಿ. ಅಣಿಮಾ ಸಿದ್ಧಿ ಅಂದ್ರೆ ಸಣ್ಣದಿದ್ದದ್ದು ಗುರುನಾಥ ನನಗೆ ಬಹಳ ಕಟ್ಟಕ ಬಂದದ, ಬಹಳ ದುಃಖ ದುಮ್ಮಾನಗಳು ಬಂದವ, ಬಹಳ ದೊಡ್ಡದು ಬಂದದ, ಪೂರ್ವ ಹ್ಯಾಕ್ ಮಾಡ್ತಾರೆ ತಿಳ್ಕೊಂಡು ಆ ಅಣಿಮಾ ಸಿದ್ಧಿ ಅಂತ ಸೂರ್ಯನ ಮೂರ್ತಿಗೆ ನಮಸ್ಕಾರ ಮಾಡಿದ್ರೆ ಅಂತ ದೊಡ್ಡದಿದ್ದಂಥದ್ದು ಸಣ್ಣದಾಗಿ ನಿಮಗೆ ದೂರಾಗಿ ಹೋಗುವಂಥದ್ದು ಆಗ್ತಿದ್ದು ಅಣಿಮಾ ಸಿದ್ಧಿ. ಇನ್ನು ಗರಿಮಾ ಸಿದ್ಧಿ ಅಂದ್ರೆ ಏನು? ಯಪ್ಪ ಮನ್ಯಾಗ 10 ರೂಪಾಯಿ ಹೊರ 100 ರೂಪಾಯಿ ಕೆಲಸ ಅದ, ಮನ್ಯಾಗ ಸಣ್ಣದೊಂದು ವ್ಯವಸ್ಥೆ ಅದ, ಲಕ್ಕಣ ಇಟ್ಟುಕೊಂಡಿ 3 ಇಟ್ಟುಕೊಂಡಿ ಹೊಲ ಖರೀದಿ ಮಾಡ್ಬೇಕಂತೀರಿ, ದಟ್ಟ ದಾರಿದ್ರ್ಯ ದೂರ ಆಗ್ಬೇಕಂತೀರಿ, ಸಂಪತ್ತು ಹೇಳ್ಬೇಕಂತೀರಿ, ನನಗೊಂದು ಇಷ್ಟೇ ಅದ, ಯಾಕೆ ಮಾಡ್ತೇಪ ಅಂತಂದ್ರೆ ಇಷ್ಟಿದ್ದದ್ದು ಗರಿಮಾ ದುಡ್ಡದಷ್ಟು ಬೆಳೀತಂತ, ಅದಕ್ಕೆ ಗರಿಮಾ ಸಿದ್ಧಿ ಅಂತ ಹೇಳ್ತಾರೆ. ಇನ್ನು ಲಗಿಮಾ ಸಿದ್ಧಿ ಏನಿದ್ರು ಕೂಡ ನಮ್ಮ ಮನುಷ್ಯನ ಕಲ್ಮಶಗಳು ದೂರ ಆಗಬೇಕು, ಮನುಷ್ಯನಾಗ ಇದ್ದದ್ದು ಸಾಧಿಸ್ಬೇಕು. ಲಗಿಮಾ ಸಿದ್ಧಿ ಇನ್ನು ಪ್ರಾಪ್ತಿ, ಗುರುನಾಥ ನಮ್ಗೆ ಏನೂ ಇಲ್ಲಪ್ಪ, ನಮ್ಗೆ ಅನುಕೂಲ ಮಾಡಿಕೊಡು, ಎಲ್ಲಾ ಸಂಪತ್ತುಗಳು ಹೌದು ಅಲ್ಲ ಮತ್ತೊಂದು ಮಗದೊಂದು ಬೇಡಿದ್ದನ್ನು ಸಿಗತಕ್ಕಂಥದ್ದು ಆಗ್ತದೆ. ಇನ್ನು ಪ್ರಾಕ್ಷಾಕ ಎಲ್ಲವೂ ಕೂಡ ಇಟ್ಟುಕೊಂಡು ನಾನು ಒಳ್ಳೆಯ ರೀತಿಯಿಂದ ಬಾಳತಕ್ಕಂಥ ಅನುಗ್ರಹಿಸು ನಮಗ. ಇನ್ನು ವಶತ್ವ, ಯಪ್ಪ ನನಗೆ ಇದು ಮನಸ್ಸಿನಾಗ ನಾ ಇದು ಮಾಡೀನಿ, ಇದು ಆಗಂಗಿಲ್ಲ ಆಗ್ಯದ ಅಂತ ತಿಳ್ಕೊಂಡಂದ್ರೆ ಅದು ಸಿಗೋತಕ್ಕಂಥದ್ದು ವಶತ್ವ ಅಂತಾರ. ಈಶತ್ವ ಅಂತಂದ್ರೆ ಯಪ್ಪ ಸ್ವಲ್ಪ ನಾ ದೊಡ್ಡವಾಗಬೇಕಂತ ತಿಳ್ಕೊಂಡು ನಾನೇ ಬೆಳಿಬೇಕಂತ ತಿಳ್ಕೊಂಡು ಅನ್ನುವಂಥ ಸಿದ್ಧಿಗೆ ಈಶತ್ವ ಸಿದ್ಧಿ ಅಂತಾರ. ಅಂಥ ಒಂದು ಎಲ್ಲಾ ಅಣಿಮಾದಿ ಅಷ್ಟಸಿದ್ಧಿಗಳನ್ನ ತಮ್ಮ ವಶ ಮಾಡಿಕೊಂಡಂತ ವಿಶ್ವರಾಜರು ದೇವಿಯ ಅನುಗ್ರಹದಿಂದ ಪ್ರಾಪ್ತಿಯಾದಂತಹ ಅಷ್ಟಮ ಸಿದ್ಧಿಗಳು ಒಂದೊಂದಕ್ಕೆ ಸ್ಥಾನ ಕೊಡುವ ತಿಳ್ಕೊಂಡಂತ ಸಂದರ್ಭ ನಾವು ವಿಶ್ವರಾಜರು ದೇಹ ಬಿಟ್ಟು ಹೋಗೋದಕ್ಕಿಂತ ಪೂರ್ವದಲ್ಲಿ, ಯಾಕಂದ್ರೆ 5000 ವರ್ಷದ ಕಲಿಯುಗದಲ್ಲಿ
ಅಡಿಮಾದಿ ಅಷ್ಟಪತಿಗಳನ್ನು ಯಾರಿಗಾದ್ರೂ ಬಂದಾವ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಭೂಮಿ ಮೇಲೆ ವಿಶ್ವರಾತ್ರಿ ಬಂದ ಒಂದು ತಿಥಿ ಯಾರಿಗೆ ಬಂದಿಲ್ಲ. ಅವ್ರು ವೀರಾಂಜನೇಯ ಸ್ವಾಮಿ ಬಂದಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ, ಸೂಕ್ಷ್ಮ ಚಿತ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಇವತ್ತು ನೋಡ ನಾ ಮುಂದೆ ಕರ್ಷಣೆ ಬಂದು ಹೇಳ್ಯಾನ ಅಂತ ತಿಳ್ಕೊಂಡು 100 ಮಂದಿ ಒಂದು 10 ಮಂದಿನ ಕೂಡ ಹೇಳತಕ್ಕಂಥವ್ರು ಆಗ್ತಾರೆ. 100 ಮಂದಿಯಲ್ಲಿ 10 ಮಂದಿ ಅದನ್ನು ಕೂಡ ಕರ್ಷಣೆ ಬಂದು ಮುಂದೆ ನಾವು ಭೇಟಿ ಆಗ್ಯಾನ ಅಂತ ಹೇಳ್ತಿರ್ತಾರೆ. ಮೊನ್ನೆ ಯಾರು ಶಾಪುರದವ್ರು ಬಂದಿದ್ರು, ಶಾಸ್ತ್ರಿಗಳು ನಾವು ಗುಡಿನೇ ನಿಂತಿದ್ದೆವು. ಯಪ್ಪ ನಮ್ಮ ಮಕ್ಕಳು ಇದ್ದಿದ್ದಿಲ್ಲ ಅವಾಗ. ವಿಶ್ವನಾಥ್ ಬಂದೆ ಅಂದ್ರೆ ಅವನಿಗೆ ಕಳಿಸ್ಕೊಡ್ತೀನಿ, ಮನ್ಯಾಗ ದೀಪ ಹಚ್ತಾನ, ನಿಮ್ಗೆ ಚಲೋ ಆಗ್ತದೆ. ಮನ್ಯಾಗ ಬಂದಪ್ಪ ದೀಪ ಹಚ್ಚಿದಿ, ದೀಪ ನಿಮ್ಮ ಮನೆಗೆ ಹಚ್ಚದಲ್ರೆ ನಿನ್ನ ಮನೆಗೆ ದೀಪ ಆಗ್ತದ. ಮಗ ಹುಟ್ಟದ ಹುಟ್ಟಿದಂದ್ರೆ ನಾನು ತುಮಕೂರು ಮಠಕ್ಕೆ ಬಾ ಅಂತ ತಿಳ್ಕೊಂಡು ಬಂದಿನಪ್ಪ, ಅದಕ್ಕೆ ಒಂದು ಬಂದಿನಿ ಅಂತ ಹೇಳಿದ್ರಿ. ಆಯ್ತವ ಬಹಳ ಚಲೋ ಅದು ಏನ್ ಹೆಸರು ತಿಳ್ಕೊಂಡಂದ್ರೆ ವಿಶ್ವಪ್ರಸಾದ್ ಅಂತ ಹೇಳುವ ಅಂತ ತಿಳ್ಕೊಂಡಂದ್ರೆ ಅವ ಆಯ್ತಪ್ಪ ನಾ ವಿಶ್ವರಾಧ್ಯ ಪ್ರಸಾದ್ ಅಂತ ತಿಳ್ಕೊಂಡು ಇರ್ತೇನೆ ಅಂತ ತಿಳ್ಕೊಂಡು ಹೆಣ್ಮಗಳು ಹೋದ್ರು. ಹೀಗೆ ಅಂದ್ರೆ ಅದೆಲ್ಲ ಸಿದ್ಧಿ ಸಾಧನೆ ಮಾಡ್ಕೊಂಡವ ಅಂತ ತಿಳ್ಕೊಂಡು ಸ್ಥೂಲವಾದಂಥದ್ದನ್ನು ಬಿಟ್ಟು ಸೂಕ್ಷ್ಮವಾಗಿ ಅವೆಲ್ಲ ಕಡೆ ತಿರುಗಾಡುವಂಥವ್ರು ಆಗ್ತಾರ. ಅಂಥ ಒಂದು ವಿಶ್ವರಾಧ್ಯರು ಇಲ್ಲಿರುವಂತ ಸಂದರ್ಭದಲ್ಲಿ ಕೊನೆಯ ಕಾಲಕ್ಕೆ ನೋಡಿರ್ಬೇಕು ನೀವೆಲ್ಲ ಸಿನಿಮಾದಲ್ಲಿ, ಚಲನಚಿತ್ರದಲ್ಲಿ ವಿಶ್ವರಾಧ್ಯ ಮಾಡ್ಕೊಂಡಿರ್ತಾರ. ಅವ್ರ ಸಿದ್ಧಿಗಳು ಒಂದೊಂದು ಹೊರಗೆ ಬಂದಿದ್ದಾಗ ನೋಡಪ್ಪ ಆ ದೇವಿ ಅಪ್ಪಣೆಯಿಂದ ಇಷ್ಟು ದಿವಸ ನಿಮ್ಮ ಕೈಯಾಗಿ ದುಡ್ದೇವು ನಾವು, ಮತ್ತೆ ನಮ್ಮನ್ನು ಬಿಟ್ಟು ಬಿಡು, ನಾವು ಮತ್ತೆ ಕಲಿಯುವುದ ಮತ್ತೆ ಯಾರು ಹ್ಯಾಂಗ ನಮ್ಮ ದುಡ್ಕೊಂತಾರ, ನಾವು ಅವ್ರ ಬಳಿ ಹೋಗ್ತೀವಿ ಅಂತ ತಿಳ್ಕೊಂಡ ವಿಶ್ವರಾಧ್ಯರಂತ ನಾಯೇ ನಿಮ್ಮ ಕೈ ಮುಗಿದು ಕರೆದಿಲ್ಲ, ನಿಮಗೇನು ಕಾಲ ತಿಕ್ಕಿ ನಿಮ್ಗೆ ಕರ್ಕೊಂಡಿಲ್ಲ. ದೇವಿಯನ್ನು ಒಲಿಸ್ಕೊಳಕ್ ಹೋಗಿ ಅಡ್ಮಿಟ್ ಕಡಿದು ನೀವು ಬಂದಿದ್ದೀರಿ, ನೀವು ಹೇಳಿದ್ಕೋಗ್ಯಾರ ಅವ ಏನಂತ ಅದು ಕೇಳ್ರಿ ಅಂತ ತಿಳ್ಕೊಂಡಾಕಿ ಹೇಳ ನೀವು ಬಂದಿರಿ. ಬರ್ಲಾಕ ನಿಮ್ಮಿಚ್ಛೆ, ಹೋಗ್ಲಾಕ ನಿಮ್ಮಿಚ್ಛೆ ಏನೋ. ನಾನು ಅಬ್ಬೆ ತುಮಕೂರು ಕ್ಷೇತ್ರ ಇರೋವರೆಗೂ ಯಾರು ಬಂದು ಏನೇನು ಕೊಡುತ್ತೆ ಬೇಡದಾರ, ಬೇಡಿದವರು ಬೇಡಿದ್ದನ್ನು ಕೊಡ್ರೆ ನೀವು ಇಲ್ಲೇ ಕುಂದಿರೋದು ಒಂದು ಜಾಗ ತೋರಿಸುವಂತ. ಆ ಜಾಗ ತೋರಿಸಿದ್ದಕ್ಕೆ ಇಲ್ಲಿ ಕುಂದ್ರು ಇಲ್ಲಿ ಅಂತ ತಿಳ್ಕೊಂಡ್ರೆ ಒಬ್ರು ಯಾರ ಇಬ್ಬರು ಈ ಕಡೆ ಬಂದ್ರೆ ಹೇಳಿಲ್ಲ, ಇಲ್ಲಿ ಕುಂದ್ರು ಈ ಕಡೆ ಮಾತು ಕರ್ಕೊಂಡು ಹೋಗ್ತಾರಂತ ಮತ್ತೆ. ಅಂತ ವಿಶ್ವರಾಧ್ಯರು ಸಿದ್ಧಿ ಸಾಧಕರಾಗಿ ಒಂದೊಂದು ಮೂರ್ತಿ ಇಡ್ತಾರ. ಗುರುನಾಥ್ ನಮ್ಗೆ ಎಂಥದ್ದು ಕೊಟ್ಟಾರಂತಂದ್ರೆ, ಇವತ್ತು ಒಂದೊಂದು ಅಂಗಡಿ ಕಿರಾಣಿ ಅಂಗಡಿ ಬೇಕಾದ್ರೆ ಕಿರಾಣಿ ಅಂಗಡಿಗೆ ಹೋಗ್ತಿದ್ದೆ ನೀವು, ಬಟ್ಟೆ ಅಂಗಡಿ ಬೇಕಾದ್ರೆ ಬಟ್ಟೆ ಅಂಗಡಿಗೆ ಹೋಗ್ತಿದ್ರಿ, ಕಾಯಿಪಲ್ಯ ಬೇಕಾದ್ರೆ ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗ್ತಿದ್ರಿ, ಬಂಗಾರ ಬೇಕಾದ್ರೆ ಬಂಗಾರ ಅಂಗಡಿಗೆ ಹೋಗ್ತಿದ್ರಿ. ಎಲ್ಲೋಷ್ಟಕ್ಕೆ ತರಬೇಕಾದ್ರೆ ಸೂಪರ್ ಬಜಾರ್ ಅಂತ ತಿಳ್ಕೊಂಡು ಯಾಕಂತಾರ, ಸೂಪರ್ ಬಜಾರ್ ಆದ್ರೆ ಎಲ್ಲ ಅಂತ ಯಾಕಂತಾರ. ಆ ಅಬ್ಬೆ ತುಮಕೂರು ವಿಶ್ವನಾಥ ಕ್ಷೇತ್ರಕ್ಕೆ ಬಂದ್ರೆ ನಿಮ್ಗೆ ಎಲ್ಲ ಸಿಗುವತಕ್ಕಂಥದ್ದು ಆಗ್ತದ. ಅಂದ್ರೆ ಇವತ್ತು ಒಬ್ಬ ಯಾತ್ರಿಕ ತಯಾರಾದಂತ ಅಧಿಕ ಮಾಸ ಆದ ಎಲ್ಲಾದ್ರೂ ಸ್ನಾನ ಮಾಡ್ಬೇಕಲ್ಲ, ನಾವು ಎಲ್ಲಿ ಮಾಡ್ಲಿ ಸ್ನಾನ? ಭೀಮಾ ನದಿ ಮಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ಹೋಗಿ ಸ್ನಾನ ಮಾಡಿದ, ಎದ್ದ ಸ್ನಾನ ಮಾಡಿ ಹೊರಗೆ ಬಂದ, ಅವನ ತಲೆ ಹೆಂಗ್ ಮಾಡ್ಬೇಕಪ್ಪ? ಭೀಮಾ ನದಿ ಇಲ್ಲ, ಕೃಷ್ಣಾ ನದಿ ದೊಡ್ಡದಂತರ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಂತ ತಿಳ್ಕೊಂಡು ಕೃಷ್ಣಾ ನದಿಗೆ ಹೋಗಿದ, ಸ್ನಾನ ಮಾಡಿದ, ಮತ್ ಹೊರಗೆ ಬಂದ. ತುಂಗಭದ್ರ ಗಂಗಾ ಸ್ನಾನ ತುಂಗಪಾನ ಅಂತ ತಿಳ್ಕೊಂಡು ಹೇಳ್ತಾರೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ನೀರು ಕುಡಿದು ಪುಣ್ಯ ಬರ್ತಂತ. ನೀವು ಹಿಂಗೆ ಅನ್ಕೋತಾದ ಕೊನೆಗಂದ ಗಂಗಾ ನದಿ ಸ್ನಾನ ಮಾಡಿದ್ರೆ ತುಂಗಾ ನದಿ ಉಳಿತದ, ತುಂಗಾ ನದಿ ಸ್ನಾನ ಮಾಡಿದ್ರೆ ಕಾವೇರಿ ಉಳಿತದ, ಕಾವೇರಿ ಸ್ನಾನ ಮಾಡಿದ್ರೆ ಯಮುನಾ ನದಿ ಉಳಿತದ. ಈಗ ಅನ್ಕೋತ ತಲೆ ತೋರಿಸೋದ್ರಿಂದ ಒಬ್ಬರು ಬಂದ್ರು ಅಂತ ಅನುಭಾವಿಗಳು, ಯಾಕೆ ಕುಡಿಸೋಕೆತ್ತಿದೆಪ್ಪ ನೀನು? ಅಲ್ಲ, ಆ ನದಿ ಸ್ನಾನ ಮಾಡಿದ್ರೆ ಈ ನದಿ ಉಳಿತದ, ಈ ನದಿ ಸ್ನಾನ ಮಾಡಿದ್ರೆ ಆ ನದಿ ಉಳಿತದ. ಅದಕ್ಕೆ ನನ್ನ ತಲೆಯಾಗ ಒಂದು ಜ್ಞಾಶ ಹುಟ್ಟ್ಯಾದ. ಉತ್ಸಾಹ ಯಾಕೆ ತೋರಿಸುವ ಕುದುರ್ತಪ್ಪ? ಹೋಗಿ ಸಮುದ್ರ ಸ್ನಾನ ಮಾಡಿಬಿಡು, ಎಲ್ಲ ನದಿಯಾಗಿ ಕೂಡ್ತಾವ, ಸ್ನಾನ ಮಾಡಿ ಬಹಳ ಚಲೋ ತೋರಿಸಿದ್ರಿ ಅಂತ ತಿಳ್ಕೊಂಡು ಹೋಗಿ ಸಮುದ್ರ ಸ್ನಾನಕ್ಕೆ ಹೋದಂತ. ಹಾಗೆ ನೀವು ಆ ಕ್ಷೇತ್ರ ಈ ಕ್ಷೇತ್ರ ಮತ್ತೊಂದು ಕ್ಷೇತ್ರ ಮುಗಿದೊಂದು ಕ್ಷೇತ್ರ ಹೋಗೋದಕ್ಕಿಂತ ವಿಶ್ವರಾಧನ ಕ್ಷೇತ್ರಕ್ಕೆ ಬಂದು ವಿಶ್ವರಾಧನೆ ನಮಸ್ಕಾರ ಮಾಡಿ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿಗೆ ನಮಸ್ಕಾರ ಮಾಡಿ ಅದು ತಿರುಗಾಡ್ಬಿಟ್ರೆ ನಮ್ಮ ಬದುಕಿನಾಗ ಏನ್ ಬೇಕಾಗಿರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಪುಣ್ಯಾತ್ಮ ಈ ಅಂಗಡಿಯಾಗೆಲ್ಲ ಖರೀದಿ ಮಾಡಿ ಬಂದು ತೋಟದಾಗ ಹ್ಯಾಂಗ ಬಿಲ್ಲು ತುಂಬಿ ರಿಷಿಕ್ ಕರ್ಕೊಂಡು ಹೋಗ್ತಿರಲ್ಲ, ಹಾಗೆ ದೇವಿ ನಮಸ್ಕಾರ ಮಾಡಿ ಎಲ್ಲ ಅಷ್ಟಸಿದ್ಧಿಗಳಿಗೆ ನಮಸ್ಕಾರ ಮಾಡಿ ವಿಶ್ವರಾಜ್ಯದಲ್ಲಿ ಆದಾಗ ರೈಟ್ ಎಲ್ಲ ನೀವು ಸಕ್ಸಸ್ ಚಲೋ ಆಯ್ತು ಮಾಡ್ರಿ ಅಂತ ಸೈ ಮಾಡಿ ಕೊಟ್ಟು ಬರ್ತಾರೆ. ಇಂಥ ಪವಿತ್ರವಾದಂತಹ ಕ್ಷೇತ್ರ ಇದು.
ಒಂದು ಅದ್ಭುತ ಕುರುಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಗುರುಪುಷಾಮೃತ ಶುಭ ಯೋಗದಂದು ಗುರುವಿನ ದರ್ಶನಕ್ಕಾಗಿ ಬಂದಂಥವರಾಗಿದ್ದೀರಿ. ಗುರುವಿಗಾಗಿ ಸಮರ್ಪಣಾ ಭಾವ ಬೇಕು, ಗುರುವಿಗಾಗಿ ಅರ್ಪಣಾ ಭಾವ ಬೇಕು. ಇವತ್ತು ಬಹಳಷ್ಟು ಮಂದಿ ತುರ್ನು ಕೂಡ ನೋಡ್ರಿ, ಸ್ವರಥ ಸಕ್ರಕ್ಕೆ ಹೋಗ್ರಂತೀವಿ ನಾವು. ಶರಣ ಬಸಪ್ಪ ಮರುಳಾರಾಧ್ಯ ಅಂತ ತಿಳ್ಕೊಂಡು ಹೇಳ್ತೀವಿ, ಶರಣಬಸಪ್ಪ ಶರಣಬಸವೇಶ್ವರ ಮತ್ತು ಅವ್ರ ಗುರುಗಳು ಅಂತ ತಿಳ್ಕೊಂಡು ಹೇಳ್ತೀವಿ. ಅವ್ರ ಸಂಕಟ ಯಾಕೆ ಬಂತರು? ಸಂಕಟ ಯಾಕೆ ಬಂತರು ಅಂದ್ರೆ ಅವ್ರು ಎಲ್ಲ ಬಿಟ್ಟು ಗುರುವಿನ ಹಿಡ್ಕೊಂಡ್ರು ಅಂತ ತಿಳ್ಕೊಂಡು ಗುರುವಿನ ಸಂಕಟ ಉಳ್ಕೊಂಡ್ರು. ಅವರು ಗುರು ಯಾವಾಗ್ಲಿರ್ತಾನ ಗುರುವಿನ ಸಂಕಟ ಶಿಷ್ಯ ಇರಬೇಕಲ್ಲ, ಭಕ್ತ ಯಾವಾಗ್ಲಿರ್ತಾನ ಭಕ್ತರ ಸಂಕಟ ಭಗವಂತ ಇರಬೇಕಲ್ಲ. ಅಂದಾಗ ಜೀವನಕ್ಕೆ ಬೆಲೆ ಬರುವಂತದ್ದೆಲ್ಲ ಕೇಳಿದ್ರೆ ಗುರು ಗೋರಖನಾಥನ ಕ್ಷೇತ್ರನಾಥ ಅಂತ ತಿಳ್ಕೊಂಡು, ಗುರು ಗೋರಖನಾಥನ ಕ್ಷೇತ್ರನಾಥ ಅಂತ ಕೇಳಿರಿ. ಅದ ನಾಥ ಮಂತ್ರದವರು ಅವ್ರು ಉತ್ತರ ಭಾರತದಲ್ಲಿರುವಂತವ್ರು ಆಗ್ತಾರೆ. ಅವರು ಯಾತ್ರಾರ್ಥಿಗಳ ಹೊಂಟಿರ್ತಾನೆ ಗುರು. ಅಲ್ಲಿ ಯಾವುದೋ ಒಂದು ಊರಲ್ಲಿ ಒಟ್ಟ ಭಿಕ್ಷುಕ, ಅದು ದೊಡ್ಡ ಶ್ರೀಮಂತರಿರ್ತಾರ, ಇದು ಇರಕ್ಕಿಲ್ಲ, ಏನು ಮಕ್ಕಳು ಇರಕ್ಕಿಲ್ಲ. ಅದು ತೋರಿಸಿ 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 ಸಾಕಾಗಿರ್ತದ. ಅವಾಗ ಇದು ಗುರುಗಳು ಹೊಂಟಿರ್ತಾರೆ. ಹೊಂಟಂತ ಸಂದರ್ಭದಲ್ಲಿ ಗುರು ಕೇಳ್ತಾನೆ, ಯಾಕವಾಗ ಮುಖ ಬಾಡ್ಯಾರಲ್ಲ ಅಪ್ಪ, ಏನ್ ಮಾಡ್ಬೇಕು? ಸಂಕಲ್ಪ ಸಿರಿ ಸಂಪತ್ತ ಅದ, ಐಶ್ವರ್ಯ ಅದ, ಎಲ್ಲಾ ಇದ್ದರೂ ಕೂಡ ನನಗೆ ಒಂದೇ ಒಂದು ಕೊರತೆ ಏನಂದ್ರೆ ಮಕ್ಕಳಿಲ್ಲವಂತ ಕೊರತೆ. ಹೌದನವ? ಮನೆಗೆ ಏನು ಉಳಿದವ ಹೇಳು, ನನಗ ನಿನ್ನ ಮಕ್ಕಳಾಗ್ತಾವ. ಆಕೆ ಹಾಕಿ ನೋಡಿದ್ರು, ಅದು ಇದು ಅಡಿಗೆ ಎಲ್ಲಾನು ಇನ್ನ ಮಾಡಿದ್ದಿಲ್ಲ. ಇಪ್ಪ ಯಾರು ಅಡಿಗಳಿಲ್ಲ ಅಂತ ಅಷ್ಟಲ್ಲ, ಕುಂತು ಕೊಡಂತ ಅಡಿಗೆಲ್ಲ ಇದ್ದು ಕೊಡು, ನಿನ್ನೇನು ಸ್ವಲ್ಪ ಆಂಬುಲಿ ಅದು ಕೊಡ್ಲಿ ಅನ್ನೋದು. ಆಕೆ ಆಯ್ತಮ್ಮ ಅಂತಂದಾಗ ಹಿಂಗ್ ಮಾಡಿದ್ರು. ಆಕೇನು ಮುಸ್ರಿಗೆ ಹಾಕ್ಬೇಕು ಅಂತ ತಿಳ್ಕೊಂಡು ಇಟ್ಟಿದ್ದು ತಂದು ನೋಡಿದಾಗ ಅವರಂದ್ರು, ಈಗ ನೋಡಿ ನೀ ಕುಡಿಯವ ನಿನ್ನ ಮಕ್ಕಳಾಗ್ತಾವ ಅಂದ್ಬಿಟ್ಟ ಗುರು. ಯಾಕೆಂದ್ರು ಏನ್ ಮಾಡ್ಬೇಕಂತ ಅಂಬುಲಿ ನಾನೇ ಬ್ಯಾಡ ಅಂತ ತಿಳ್ಕೊಂಡು ಅಡಿಗೆ ಮಾಡಕ್ ಕೆಲಸ ಮಾಡೋದ್ರ ಸಲ ಅಂತ ನಾನು ಇಟ್ಟಿದ್ದೆ. ಪಾಪ ಏನೋ ಕೇಳ್ಯಾನ ಕೊಟ್ಟಿದ್ದೆ, ಇದನ್ನ ಯಾರು ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಅಲ್ಲಿಟ್ರು. ನೆರಮನೆ ಕೇಳಿದ್ದೆ, ನೋಡು ಗುರುಗಳು ಬಂದಿದ್ರು, ಇದೇನೋ ನಾನಿಟ್ಟ ಅಂಬುಲಿನೇ ಕೊಟ್ರ ಇದನ್ನ ಹೆಂಗೆ ಒಯ್ದ ಇಡು ಅಂತ ತಿಳ್ಕೊಂಡು ಅಂತಾರ, ಕುದಿ ಅಂತಾರ, ಕುಡಿದ್ರ ನಿನ್ನ ಮಕ್ಕಳಾಗ್ತಾವ ಅಂತಾರ. ನೋಡುವ ದೊಡ್ಡ ದೊಡ್ಡ ದವಾಖಾನೆ ತೋರಿಸಿರಿ, ಬೇಡಿ ಬೇಕಾದ್ದನ್ನು ಉಣ್ಣುವಂತ ಪಂಚ ಪಕ್ವಾನಗಳನ್ನು ಉಂಡ್ರು ಮಕ್ಕಳ ಹಾಳಾರದಂತ ಈ ಶರೀರಕ್ಕೆ ನಿನ್ನೆ ಮನೆ ಇಟ್ಟಂತ ಹರಿಸಿದ ಅಂಬುಲಿ ಉಂಡ್ರೆ ಯಾಕೆ ಮಕ್ಕಳಾಗ್ತಾವ? ಮತ್ತೆ ಏನ್ ಮಾಡ್ಲಿ? ಕೊಟ್ಟರ ಗುರುಗಳು ಯಾಕೆ ಕಡೆ ಜಲ್ದಿ ಹೋಗಿ ಮನೆ ತಿಪ್ಪಿ ಅಲ್ಲ ತಿಪ್ಪಿ ಚೆಲ್ಲಿ ಬಿಡು, ತೆಪ್ಪಿ ತೋಡಿ ಹಾಕಿ ಬಿಡು ಅಂತ ಆಯ್ತಂತ ಹಾಕಿದ್ರು. ಗುರುಗಳು ಒಂದ್ 2 ವರ್ಷ 3 ವರ್ಷ 4 ವರ್ಷ ಬಿಟ್ಟು ಬಂದ್ರು. ಬಂದು ನೋಡಿದ್ರು ಮನ್ಯಾಗ ಮತ್ತೆ ಖಾಲಿ ಮನೆ. ಗುರುಗಳಿಗೆ ಸಂಶಯ ಬಂತು, ಯಾಕವ ನಿನ್ ಮಗ ಇದ್ದಾನ? ನನ್ನ ಮಗ ಇದ್ದಾನಪ್ಪ, ಮಗ ಹುಟ್ಟಿಲ್ಲ. ಗುರುವಾಣಿ, ಗುರುವಿನ ಆಶೀರ್ವಾದ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ನಾ ಕೊಟ್ಟದ್ದು ಕರೆ ಅದ, ಒಂದು ಕೊಟ್ಟದ್ದು ಕರೆ ಅದಲ್ಲ. ಅದನ್ನು ಎಲ್ಲಿ ಇಟ್ಟಿದ್ದದು? ಎಲ್ಲಿ ಇಟ್ಟಿದ್ದರೆ ಏನು ಅಲ್ಲವಾ? ನಾವು ನಿನ್ನ ಗರ್ಭದಲ್ಲಿ ನಿಂತಿದ್ದರೆ ಗರ್ಭದಲ್ಲಿ ಪ್ರಸಾದ ಪಿಂಡ ರೂಪವಾಗಿ ಹೊರಗೆ ಬರ್ತಿರ್ತದೆ. ನೀನು ಅಲ್ಲಿ ಹಾಕಿದೆ ಅಂದ್ರೆ ಅದನ್ನು ಎಲ್ಲಿ ಹಾಕಿದೆ ಅಲ್ಲಿ ಅದ ನನ್ನ ಪ್ರಸಾದದ ಮಹತ್ವ, ಅಲ್ಲಿ ಅದ ಮಗ ಕರಿ ಅಂತಂದ್ರು ಗುರುಗಳು. ಕರೆಕ್ಟ್ ಸಾಧ್ಯ ಆಗ್ತದ? ನೀ ಕರೆಕ್ಟ್ ಸಾಧ್ಯ ಆಗುವಂಥದ್ದಲ್ಲವ, ನಿನಗೆ ಸಿಗುವಂತ ಮಗ ಅಲ್ಲ. ರೇ ಗೋರಖನಾಥ್ ಕಹಾಯ ಅಂತ ತಿಳ್ಕೊಂಡಂತ ಗೊಬ್ಬರದಲ್ಲಿ ಬಿದ್ದದಕ್ಕಾಗಿ ಗೋರಖನಾಥ್ ಕಹಾಯ ಅಪ್ಪಾಜಿ ಮಯ್ಯ ಅಂತ ತಿಳ್ಕೊಂಡು ಎದ್ದು ಬಂದು ನಮಸ್ಕಾರ ಮಾಡಿದ. ಕರ್ಕೊಂಡಾದ ತಿರುಗಾಡ್ಕೊಂಡು ಇರುವಂತ ಸಂದರ್ಭದಲ್ಲಿ ಗುರುಗಳು ಶಿಷ್ಯನಿಗೆ ಪರೀಕ್ಷೆ ಮಾಡಬೇಕು. ಒಂದು ಊರಾಗ ಉಳ್ಕೊಂಡ್ರು, ಶಿಷ್ಯ ಗೋರಖನಾಥ್ ಹಮಾರ ಪೇಟ್ ಬಹುತ್ ಭೂಕ್ ಲಗ್ ರहा है, ನನಗೆ ಬಹಳ ಹಸುವಾಗತ್ತದ. ಕಾತ एक दो घर फिर की 2 रोटी मंगा के लेकर आओ. ಆಯ್ತು ಅಂತ ತಿಳ್ಕೊಂಡಂದ್ರೆ ತಿರುಗಾಡ್ಕೊಂಡು ನಮ್ಮ ಗುರುಗಳು ಹಸುವಾಗ್ಯಾರ ಅಂತ, ಏನಾದ್ರೂ ಭಿಕ್ಷೆ ಕೊಡ್ರಿ, ಗುರುವಿಗೆ ತೃಪ್ತಿ ಆಗ್ಬೇಕಾಗ್ಯದ ಅಂತ ತಿಳ್ಕೊಂಡಂದಾಗ ಆ ಕಡೆ ಈ ಕಡೆ ತಿರುಗಾಡ ರೊಟ್ಟಿ ಯಾರು ಕೊಡ್ಲಿಲ್ಲ. ಒಬ್ಬ ಹೆಣ್ಮಗಳು ಬಹಳ ಬರ್ತೀವ ಹೆಣ್ಮಗಳು ಹೋಳಿಗೆ ಮಾಡ್ಲತ್ತಿದ್ರು. ನಾನು हमारा गुरु को बहुत भूख लग रहे हैं, क्या तो देव अंता है हमारा गुरु. सभी लोगों को गुरु एक ही रहते, ले जाओ ಅಂತ ತಿಳ್ಕೊಂಡು ಬಿಸಿ ಬಿಸಿ ಹೋಳಿಗೆ ಕೊಟ್ಟರು. ಕೈ ಸುಡ್ತಿತ್ತು, ಹಂಗೆ ತಟ್ಟೆ ಹಿಡ್ಕೊಂಡು ಹೊಡ್ಕೊಂತ ಗುರುಗಳು ಕೂತಿದ್ರು. ಯಾರೇ ಲೇಕರಾಯ ಲೇಕರಾಯ ಮಹಾರಾಜ ಕಾವೋ, ಗುರುಜಿ ಕಾವೋ, ಪಿತಾಜಿ ಕಾವೋ, ಅಪ್ಪಾಜಿ ಕಾವೋ ಅಂತ ತಿಳ್ಕೊಂಡು ಕಟ್ಟ ಗುರು ಊಟ ಮಾಡಿದ. ಗುರು ಅಂದರೆ ಅವನಿಗೆ ಬಹುತ್ ಭೂಕ್ ಲಗ, ಅವನಿಗೆ ಲೇಕರ ಮನುಷ್ಯ ಅಂತ ಓಡಿ ಹೋದ. 1 ತಂದ, 2 ತಂದ, 3 ತಂದ, 4 ಹೋಳಿಗೆ ತಂದ. ಗುರು ಅಂದ ಇನ್ನೂ ಬೇಕು ಹೋಳಿಗೆ ಅಂತ ಓಡ್ಕೊಂಡ ಹೋಳಿಗೆ ತಂದ.
ಅಮ್ಮ ಇನ್ನೊಂದು ಹೋಳಿಗೆ ಕೊಡ್ರಿ, ಅಮ್ಮ ಅನೇಕ ದೇವ್ ತಿಳ್ಕೊಂತ ಇರುವಂತ ಸಂದರ್ಭದಲ್ಲಿ ಆ ಹೆಣ್ಮಗಳೊಂದು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು 4 ಹೋಳಿಗೆ ಆದಗಳೆಂದಳು, ನಿನಗೆ ಹೊಡಿಗೆ ಕೊಡಂಗಿಲ್ಲ ನೋಡವಾ, ನಿನಗೆ आपको पाँव पड़ते, हमारा गुरु को बहुत भूख लग रहे, बहुत आपका पूरी भोजन बहुत अच्छा लगे, हमारा गुरु महाराज को दे दो, एक दे दो, नहीं वैसा नहीं देते, कैसा देते, तुम्हारा देव का एक अंग दे दो, हम पूरी दे दो ಅಂತ ಹೇಳಿದ್ರೆ ನಾ ಕೊಡಂಗಿಲ್ಲ, ನಿನ್ನ ಶರೀರದಲ್ಲಿ ನಾ ಏನು ಬೇಡ್ತೀನಿ ಬೇಡಿದ್ದನ್ನು ಒಂದು ಕೊಡಂಗಿತ್ತಂದ್ರೆ ನೀನು ಗುರುವಿಗೊಂದು ಹೊಡಿಗೆ ಕೊಡ್ತೀನಿ ನಾನು. ಅವ ಅಂದ ಈ ಶರೀರ ಪೂರ್ಣ ಗುರುವಿಂದ ಅಂತ, ಗುರುವಿಂದೇ ಶರೀರ ಅಂತ ತಿಳ್ಕೊಂಡು ಹೇಳ್ತಾರಪ್ಪ, ಗುರುವಿನಿಂದ ತಯಾರಾದ ಶರೀರ ಅಂತ ತಿಳ್ಕೊಂಡು ಹೇಳ್ತಾರ, ಗುರುವಿಗಾಗಿ ನಾ ಬೇಡಿದ ಸ್ವಲ್ಪ ಏನಾದ್ರೂ ಕೊಡ್ತೇನೆ, ಯಾಕಂದ್ರೆ ಕೊಡ್ತೀನಿ, ಹಂಗಾದ್ರೆ ಒಂದು ಹೋಳಿಗೆ ಒಂದು ಕಣ್ಣು ಕೊಡೋ ಒಂದು ಹೋಳಿಗೆ ಕೊಡ್ತೀನಿ ಅಂತ ಹೇಳ್ತೀನಿ, ಒಂದು ಕಣ್ಣು ಕೊಡೋ ಒಂದು ಹೋಳಿಗೆ ಕೊಡ್ತೀನಿ. ಯಾಕಂದ ಕಣ್ಣು ಕಿತ್ತಿದ್ದ ರಕ್ತ ಸೋರಕತ್ತು ಬಟ್ಟಿ ಕಟ್ಕೊಂಡ ಹೋಳಿಗೆ ಕಟ್ಟು ತಗೊಂಡ ಹೋಗಿ ಗುರುವಿಗೆ ಕೊಟ್ಟ, ಗುರು ನೋಡಿದ ಹೋಳಿಗೆ ಊಟ ಮಾಡಿದ, ಅರೇ ಗೋರ ಅದೇ ಅದೇ ಏಕಿ ಮುರಿವನಂತೂ ಬಸ್ ಜಾತ, ಯಾಕಂದ್ರೆ ಗುರುಗಳು ಹೆಂಗ್ ಮಾಡಿದ್ರು, ಇನ್ನೊಂದು ಕಣ್ಣಿರ್ತ ಶಿಷ್ಯರು ಇನ್ನಷ್ಟು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಹೇಳಿದ್ರು, ಅವ್ರು ಹೆಂಗ್ ಬೇಕಾದ್ರೆ ಅಚ್ಚ ಅಂತ ಒಂದೇ ಕಣ್ಣು ತಗೊಂಡು ಹೊಡ್ಕೊಂತ ಮನೆಗೆ ಹೋದ. ಹೋಗಿ ಕೊಡವ ಹೋಳಿಗೆ ಅಂತ, ನಾ ಹೋಳಿಗೆ ಕೊಡ್ತೇನೆ, ನನ್ನ ನೇಮ ಗೊತ್ತಲ್ಲ, ಕಂಡೀಷನ್ ಗೊತ್ತ, ಆ ಕಂಡೀಷನ್ ಗೊತ್ತದ, ಇನ್ನೊಂದು ಕಣ್ಣು ಕೊಡು, ಇನ್ನೊಂದು ಹೋಳಿಗೆ ಕೊಡ್ತೀನಿ ಅಂತ ಹೆಣ್ಮಗಳು. ಯಾಕಂತಕ್ಕ ಮಾತು ಆದ್ರ ಅವ ಅಂದ, ಇನ್ನೊಂದು ಕಣ್ಣು ಕೊಡ್ತೀನಿ, ನೀವೊಂದು ಕೆಲಸ ಮಾಡೋದು ಏನು, ನನ್ನನ್ನು ಕರ್ಕೊಂಡೋಗಿ ನಾ ಪೂರ್ಣ ಆಗಿಬಿಡ್ತೀನಿ, ನನ್ನ ಕರ್ಕೊಂಡೋಗಿ ನನ್ನ ಗುರುವಿನ ಬಗ್ಗೆ ಹತ್ತಬೇಕು ಅಂದಾಗ ಹೋಳಿಗೆ ಕಣ್ಣು ಕೊಡ್ತೀನಿ ಅಂತ ಬಿಡ್ತಾವ. ಒಂದು ಕಣ್ಣು ಕೊಟ್ಟೆ ಹೋಳಿಗೆ ಕೊಟ್ಟೆ, ಇನ್ನೊಂದು ಕಣ್ಣು ಕೊಟ್ಟಾಗ ಹೋಳಿಗೆ ಕೊಡ್ತೀನಿ ಖರೆ, ಆದ್ರ ಆ ಹೋಳಿಗೆ ನನ್ನ ಗುರುವಿಗೆ ಮುಟ್ತದ ಇಲ್ಲ ಅನ್ನೋಂಥದ್ದು ನಾ ಹ್ಯಾಂಗ್ ತಿಳ್ಕೊಳ್ಳಿ ನಾನು. ಆಯ್ತಂದ್ರು, ಬಟ್ಟೆ ಕಟ್ಟುವಂತ ಬಂದ ನಂತರ ಆ ಹೋಳಿಗೆ ತಗೊಂಡ ಹಿಡ್ಕೊಂತ ಹಂಗೆ ಕೈ ಹಿಡಿದ ಹೆಣ್ಮಗಳು ಬಿಟ್ಟ, ಹೆಣ್ಮಗಳು ದೂರ ಆದ್ರು, ಮತ್ತ ಗುರುವಿನ ಹತ್ರ ಹಿಡ್ಕೊಂತ ಹೋದಾಗ ಅವಾಗ ಗುರುಗಳಂದ್ರು, ಯಾರೇ ಹಂಗೆ ಕೈಗೂ ಬಂದು ಪೂರಿಲೇಖರಾಯೆ ಅಂತ ಕೇಳಿದ್ರು. ಯಾಕೆ ಹೋಗ ಕಣ್ಣು ರಕ್ತ ಸೋರಕ್ಕತ್ತದ, ಕಣ್ಣು ಕಟ್ಕೊಂಡು ಬಂದು ಹೋಳಿಗೆ ಕೊಡ್ಲಕ್ಕತ್ತಿದ್ದಿ ಯಾಕ ಅಂತ ತಿಳ್ಕೊಂಡಂದಾಗ ಅವ ಅಂದ, ಗುರುನಾಥ ದಿನಾಲು 1 ಉಣ್ತಿದ್ದಿ, 2 ಉಣ್ತಿದ್ದಿ, 3 ಉಣ್ತಿದ್ದಿ, ನಿನಗೆ ತಿರುಗಾಡಿದಂತೆ ಭಿಕ್ಷ ನೀಡ್ತಿದ್ದೆ ನಾನು, ನೀವು ಉಣಾದ್ರು ನನಗೆ ಬಹಳ ತೃಪ್ತಿ ಆಗ್ತಿತ್ತಪ್ಪ, ಇಷ್ಟು ಹೋಳಿಗೆ ಉಣಕತ್ತಿದ್ದಲ್ಲ, ಗುರು ಬಹಳ ಉಣತ ನಾನು ತಿಳ್ಕೊಂಡು ನೋಡಿ ಗುರುವಿಗೆ ನೆದರಾಗಬಾರ್ದಂತ ತಿಳ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿನಿ, ಮತ್ತೆ ಅದಕ್ಕೂ ಅಲ್ಲ ಅಂತ ಹೇಳ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಗುರು ಅಂತಃಕರಣ ದೃಷ್ಟಿಯಲ್ಲಿ ಇರ್ತಾನೋ, ನಿನ್ನ ಕಣ್ಣು ಇರುವಂತದ್ದಲ್ಲ, ನಿಂದೊಂದು ಕಣ್ಣು ನಂದೊಂದು ಕಣ್ಣು, ನಿನ್ನ 2 ಕಣ್ಣು ನಿನ್ನವಲ್ಲ, ನಂದೊಂದು ಕಣ್ಣು ನಿಂದೊಂದು ಕಣ್ಣು 2 ಕಣ್ಣಿನ ಯಾವ ಮುಂದೆ ಬರುವಂತ ನಾಥ ಪಂಥಕ್ಕೆ ಅಂದ್ರೆ ಗೋರಖನಾಥ, ಈಗ ಹೆಂಗ್ ನಾವು ಯೋಗಿ ಆದಿತ್ಯನಾಥ ಅಂತ ತಿಳ್ಕೊಂಡು ಹೇಳ್ತೀರ, ಮುಂದೆ ಬರುವಂತ ಉತ್ತರ ಪ್ರದೇಶದಲ್ಲಿ ನಾಥ ಪಂಥಕ್ಕೆ ನಾಮೋ ನೇನೋ ಗುರು ಶಿಷ್ಯ ಆಗಮೋ, ಗುರು ಗೋರಖನಾಥ ಶಿಷ್ಯ ಮಚ್ಚೇಂದ್ರನಾಥ ಅಂತ ತಿಳ್ಕೊಂಡು ಜಗತ್ತಿನ ತುಂಬ ಪ್ರಸಿದ್ಧ ಆಗಮನೆ ಕಣ್ಣು ಬಿಚ್ಚು ಅಂತ ಹೇಳಿದ್ರು ಗುರುಗಳು. ನಕ್ಕೋಂತ ಕಣ್ಣು ಬಿಚ್ಚದಾಗ 2 ಕಣ್ಣುಗಳು ಕೂಡ ಪ್ರಕಾಶಮಾನವಾಗಿ ಬೆಳೆಯುವಂಥದ್ದಾಗ್ಯದು. ಹಾಗೆ ಗುರು ಬಿಟ್ಟು ಶಿಷ್ಯನಿಲ್ಲ, ಶಿಷ್ಯ ಬಿಟ್ಟು ಗುರುವಿಲ್ಲ, ಗುರು ಶಿಷ್ಯರ ಬಂಧ ಹೆಂಗಂತ ಕೇಳಿದಾಗ 2 ಕಣ್ಣಿದ್ದಂಗೆ, ಕಣ್ಣು 2 ಇದ್ರೂ ಕೂಡ ಈ ಕಣ್ಣು ಬೇರೆ ನೋಡಂಗಿಲ್ಲ, ಆ ಕಣ್ಣು ಬೇರೆ ನೋಡಂಗಿಲ್ಲ, ದೃಷ್ಟಿ ಒಂದೇ ನೋಡತಕ್ಕಂಥದ್ದಾಗ್ತದ. ಹಾಗೆ ಇವತ್ತಿನ ದಿವಸ ಗುರುಪುರುಷಾಮೃತ ಯೋಗ ದಿವಸ ನೀವೆಲ್ಲರೂ ಕೂಡ ಬಂದಿದೆ. ಬಳಿಕ ಗುರು ಮತ್ತು ಶಿಷ್ಯರ ಏಕತ್ವ ಭಾವ ನಮ್ಮೆಲ್ಲರಿಗೂ ತಂದೆ ಸ್ವರೂಪರಾದಂಥ ವಿಶ್ವಾನಂದರಿಗೆ ಮುಟ್ಟಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯೋಗದ ದಿನ ನಿಮ್ಮಲ್ಲರೂ ಕೂಡ ಒಳ್ಳೆಯ ಯೋಗ ಬರಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನ ಗುರುನಾಥಕ್ಕೆ ಸಮರ್ಪಿಸಿ ಈ ಪುಣ್ಯ ಪ್ರಸಂಗದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವಿಶ್ವಾರಾಧ್ಯರು ಭಗವಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮಕರು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ